ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನ ಮರೆತು ಬಿಟ್ಟಿದ್ದಾರಾ ಸಂಸದ ಸುಧಾಕರ್ ಅವರೇ? ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರ ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ. ಆರೋಗ್ಯ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರವನ್ನು ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವ ಅರ್ಹತೆ ಇಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಕೆ ಸುಧಾಕರ್ ವಿರುದ್ಧ ವ್ಯಂಗ್ಯವಾಡಿದರು. ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾತನಾಡಿದ್ದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರ ವ್ಯಾಘ್ರ ಮುಖವನ್ನ ರಾಜ್ಯದ ಜನತೆ ಕಂಡಿದೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನ ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯವಾಡಿದರು. ಜಿಲ್ಲೆಯಲ್ಲಿ ಅವರು ಮಾಡಿದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡುತ್ತಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನು ಅಧಿಕೃತವಾಗಿ ಮಂಜೂರು ಮಾಡಿಸಲಿಲ್ಲ. ನಾವು ಸಾಕಷ್ಟು ಹೆಣಗಾಡಿ ಮಂಜೂರು ಮಾಡಿಸಬೇಕಾಯಿತು. ನಂದಿ ಬೆಟ್ಟಕ್ಕೆ ರೋಪ್ವೇ ಕೇವಲ ಘೋಷಣೆಯನ್ನ ಮಾತ್ರ ಮಾಡಿದ್ರೂ ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದೇವೆ. ಹೂವು ಮಾರುಕಟ್ಟೆ, ಶೀಡ್ಲಘಟ್ಟದ ರೇಷ್ಮೆ ಗೂಡಿನ ಮಾರುಕಟ್ಟೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ಜಂಗಮಕೋಟೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಲದು, ಅಲ್ಲಿಗೆ ಯಾವತ್ತಾದರೂ ಭೇಟಿ ನೀಡಿದ್ದಾರಾ? ಫಲವತ್ತಾದ ಭೂಮಿ ಎಷ್ಟಿದೆ? ಕಂಪನಿಗಳಿಗೆ ಎಷ್ಟು ಭೂಮಿ ಮಾರಾಟವಾಗಿದೆ? ಸರ್ಕಾರಿ ಜಾಗ ಎಷ್ಟಿದೆ ಎಂಬ ಮಾಹಿತಿ ಇದೆಯೇ? ನಿಮ್ಮ ಕಾಲದಲ್ಲಿ ಒಂದಾದರೂ ಕೈಗಾರಿಕೆಯನ್ನ ಜಿಲ್ಲೆಗೆ ತಂದಿದ್ದಾರಾ? ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರೈತರಿಗೆ ದಾಖಲೆಗಳನ್ನು ನೀಡುವ ಬೃಹತ್ ಆಂದೋಲನ ನಡೆಸಲಾಯಿತು. ಕನಿಷ್ಠ ಕಾರ್ಯಕ್ರಮಕ್ಕೂ ಬಾರದೆ ಬೆಂಗಳೂರಿನಲ್ಲಿ ಖಾಸಗಿ ವ್ಯವಹಾರಗಳಲ್ಲಿ ಮುಳುಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಇಂತಹ ಒಂದಾದರೂ ಕೆಲಸ ಮಾಡಿದ್ದೀರಾ? ನೀವು ನನ್ನ ಬಗ್ಗೆ ಟೀಕೆ ಮಾಡ್ತೀರಾ ಎಂದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಯೋಜನೆಗಳನ್ನು ಘೋಷಣೆ ಮಾಡಿ ಪ್ರಚಾರ ಪಡೆಯುವುದು ಮುಖ್ಯವಲ್ಲ, ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ, ಅನುದಾನ ಬಿಡುಗಡೆಯಾಗಬೇಕು, ಸ್ಥಳ ನೀಡಬೇಕು, ಟೆಂಡರ್ ಆಗಬೇಕು, ಅಂದಾಜು ಪಟ್ಟಿ, ನಕ್ಷೆ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನು ನಾನು ಪಡೆಯುವ ಯೋಚನೆ ಮಾಡಿಲ್ಲ. ಅಂತಹ ಯೋಜನೆಗಳು ನಿಮಗೆ ಸೀಮಿತ. ತಾಕತ್ತಿದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದರು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತಿತರ ವಿವರಗಳನ್ನು ನೀಡಿದರು. ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಡಿವೈಎಸ್ಪಿ ಮುರಳೀಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ಕಂದಾಯ ಇಲಾಖೆ ಅಧಿಕಾರಿಗಳಾದ ನರಸಿಂಹಮೂರ್ತಿ, ಗೋಕುಲ್ ಸೇರಿದಂತೆ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಗ್ರಾಮ ಸಹಾಯಕರು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಆನೂರಲ್ಲಿ 569, ಪೆರ್ಮಾಚ್ನಹಳ್ಳಿಯಲ್ಲಿ 531, ಹಿರೇಕಟ್ಗೆನಹಳ್ಳಿ 507, ಕೈವಾರ 137, ಮಸ್ತೇನಹಳ್ಳಿ 189, ಸಂತೇಕಲ್ಹಳ್ಳಿ 332, ತಳಗವಾರ 219, ಉಪ್ಪರ್ಪೇಟೆ 423, ಕೋನಪ್ಪಲ್ಲಿ 743, ಶೆಟ್ಟಹಳ್ಳಿ 625, ಕೋಟಗಲ್ಲು 909. ಅದಕ್ಕೆ ಇವತ್ತು ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆ ಇದ್ದಿದ್ದರಿಂದ ಇವತ್ತು ಕೋಟಗಲ್ಲಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ವಿ. ಆಮೇಲೆ ಕತ್ತರಗುಪ್ಪೆ 694, ಕೋರ್ಲಪರ್ತಿ ಏನೋ ಚಿಲ್ಕಲರ್ಪು ಹೋಬಳಿ ಹೊಟ್ಟೋಗಿದೆ. ಈಗ ಕೋರ್ಲಪರ್ತಿ, ಮಿಟ್ಟಳ್ಳಿ, ಕಂಚಾರ್ಲಹಳ್ಳಿ, ಕೋರ್ಲಪರ್ತಿ 417, ಮಿಟ್ಟಳ್ಳಿ 769, ಕಂಚಾರ್ಲಹಳ್ಳಿ 485, ಕಡದನಮರಿ 317, ಬಟ್ಲಹಳ್ಳಿ 207, ಯಮಗೊಲ್ಲಹಳ್ಳಿ 178, ರಾಗುಟ್ಟಹಳ್ಳಿ 427, ಇರ್ಗಂಪಲ್ಲಿ ಮಿಂಡಿಗಲ್ಲ 459, ಇರ್ಗಂಪಲ್ಲಿ 330, ಮುರುಗಮಲ್ಲ 887, ನಂದಗಾನಹಳ್ಳಿ 342, ಪೆದ್ದೂರು 558, ಭೂಮಶೆಟ್ಟಹಳ್ಳಿ 371, ಯಗುಕೋಟೆ 814, ಒಟ್ಟು 15,202 ಮನೆಗಳನ್ನ ಸಕ್ರಮ ಮಾಡ್ತಕ್ಕಂಥದ್ದಕ್ಕೆ ಈಗ ಒಂದು ನಿಗದಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಕೆಲವು ಕಡೆ ಏನಾದರೂ ಕೇಸ್ ಇದೆ, ಮತ್ತೊಂದಿದೆ ಅಂತ ಸಂದರ್ಭದಲ್ಲಿ ಅದು ಪೆಂಡಿಂಗ್ ಆಗ್ಬೋದು.
ಆದರೆ ಒಟ್ಟಾರೆಯಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಹೆಚ್ಚುವರಿ ಭೂಮಾಪಕರು ಬೇಕು, ಏನೋ ಮೋಜಣಿದಾರರು ಬೇಕು ಅಂತಕ್ಕಂಥದ್ದು. ನಾನು ಕಂದಾಯ ಮಂತ್ರಿಗಳಿಗೆ ಕೇಳಿದ್ದೇನೆ, ಇವತ್ತು ಒಂದೊಂದು ತಾಲೂಕಿಗೆ ಇಬ್ಬರು ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಈ ಅಭಿಯಾನ ನಾವು ತೆಗೆದುಕೊಳ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಹಿಂದೆ ನಾವು 50,000 ಅನ್ಕೊಂಡ್ವಿ, ಅವತ್ತು ಫಂಕ್ಷನ್ಗೆ 65,000 ಆಯ್ತು. ನಾನು ಇಲ್ಲಿರ್ತಕ್ಕಂಥ ಮುಖಂಡರು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ಇದು ಜೀವನದಲ್ಲಿ ಒಂದು ಅವಕಾಶ. ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ಕಳ್ಕಳಿಯ ವಿನಂತಿ ಮಾಡ್ಕೊಳ್ತೇನೆ, ಯಾವುದಾದ್ರೂ ಕಾನೂನಿನ ಒಂದು ತಗಾದೆ ಇದ್ರೆ ಮಾತ್ರ ಅದನ್ನ ಮಾತ್ರ ಬಿಟ್ಟು ಉಳಿದಂಗೆ ಪಕ್ಷಾತೀತವಾಗಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ ಎಲ್ಲ ಜಾತಿ ವರ್ಗದವರಿಗೆ ಇವತ್ತು ಈ ಸೌಲಭ್ಯವನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ದಯವಿಟ್ಟು ಮಾ ಕೈಯಲ್ಲದು ವಾರಿಗೆ ಸಹಿಸಿ ಕುಡ್ದು ವೀನಿಗೆ ಸಹಿಸಿ ಕುಡ್ದು ದಯವಿಟ್ಟು ಈ ರೀತಿ ಹೆಸರು ತರಬಾರ್ದು. ಇವತ್ತು 15,000 ಇವತ್ತು ನಮಗೆ 15,202 ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ ಗುರುತಿಸಿರ್ತಕ್ಕಂಥದ್ದು. ಇದರಲ್ಲಿ ಜನಸಂಖ್ಯೆ ಅಂದ್ರೆ ಅವರ ಮನೆಗಳಲ್ಲಿರ್ತಕ್ಕಂಥ ಜನಸಂಖ್ಯೆ 60,986 ಜನಗಳಿಗೆ, ಅಂದ್ರೆ ಆ ಕುಟುಂಬದ ಸದಸ್ಯರನ್ನ ನೀವು ಲೆಕ್ಕ ಹಾಕಿದಾಗ ಅಷ್ಟು ಜನಕ್ಕೆ ಇವತ್ತು ನೆಮ್ಮದಿಯ ಬದುಕನ್ನ, ನಾಳೆ ಅವರು ಲೋನ್ ತಗೊಳೋದಕ್ಕೆ ಅಥವಾ ಬೇರೆ ಒಂದು ಅದನ್ನ ಮಾರಾಟ ಮಾಡೋದು ಮತ್ತೊಂದು ಮಾಡ್ಲಿಕ್ಕೆ ಎಲ್ಲದಕ್ಕೂ ಇವತ್ತು ಸಕ್ರಮವಾದಂತ ಕಂದಾಯ ಇಲಾಖೆಲ್ಲ ದಾಖಲೆಗಳನ್ನ ಕೊಡುವಂತ ಕೆಲಸ ಆಗುತ್ತೆ. ನಾಳೆ ಯಾವುದೇ ರೀತಿ ಪಕ್ಕದ ಮನೆಯಲ್ಲಿ ಈ ಪ್ರಾಬ್ಲಮ್, ಅವ್ರು ಒಂದ್ 2 ಅಡಿ ಈ ಕಡೆ ಬಂದ್ರು, ಇವ್ರು 2 ಅಡಿ ಆ ಕಡೆ ಹೋದ್ರು, ಇವು ಯಾವುದಕ್ಕೂ ಸಮಸ್ಯೆ ಬರೋದಿಲ್ಲ. ಅದರಿಂದ ಇದು ಒಂದು ರೀತಿ ನೈಜವಾಗಿ ತಮಗೆ ಹಕ್ಕನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಸಂಪೂರ್ಣ ಕಾರ್ಯಕರ್ತರು, ಕಾರಣಕರ್ತರು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಇವತ್ತು ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರ್ಬೇಕು. ಅವರು ನಿರಂತರವಾಗಿ ಅವಿರತವಾಗಿ 3 ವರ್ಷಗಳಿಂದ ಅವರು ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ ಸುಧಾರಣೆಗಳನ್ನು ತರ್ತಾ ಇದ್ದಾರೆ. ಸ್ವತಃ ರೈತ ಕುಟುಂಬದಿಂದ ಬಂದವರಾಗಿ ಅವರ ತಂದೆಯವರು ದಿವಂಗತ ಬೈರೇಗೌಡರ ಮಾರ್ಗದರ್ಶನ, ಅವರು ನಡೆದಂತ ದಾರಿಯಲ್ಲಿ ಏನು ನಿರಂತರವಾಗಿ ರೈತರ ಬಡವರ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವರಾಗಿ ಅವರ ಸಮಸ್ಯೆಗಳನ್ನ ನೀಗಿಸ್ತಕ್ಕಂಥ ಒಂದು ದೃಢವಾದಂತ ಸಂಕಲ್ಪ ಮಾಡಿ ಇವತ್ತು ಅಧಿಕಾರಿಗಳ ಹತ್ರ ಇವತ್ತು ಆ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ನಾವೆಲ್ಲ ಅಧಿಕಾರಿಗಳನ್ನ ದೂಷಣೆ ಮಾಡುವಂತದ್ರಲ್ಲಿ ಅರ್ಥ ಇಲ್ಲ. ನಾವು ಯಾವ ರೀತಿ ಅಧಿಕಾರಿಗಳಿಂದ ಕೆಲಸ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಹುಶಃ ಆ ವಿಚಾರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಬಹಳ ಜನ ಅಧಿಕಾರಿಗಳು 2.5 ವರ್ಷದಿಂದ ಇದ್ದಾರೆ ಇಲ್ಲಿ. ಆದ್ರೆ ಯಾರು ಇವತ್ತು ಇಷ್ಟು ಒಂದು ಪ್ರಾಮಾಣಿಕವಾಗಿ ಅಥವಾ ಇಷ್ಟು ಶಿಸ್ತುಬದ್ಧವಾಗಿ ಒಂದು ಕಮಿಟೆಡ್ ಆಗಿ ಒಂದು ಈ ಉದ್ದೇಶ ನೆರವೇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇರ್ತಕ್ಕಂಥವರಲ್ಲೇ ಕೆಲಸ ತೆಗಿತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಜೊತೆ ಎಲ್ಲ ಇತರೆ ಅಧಿಕಾರಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಆಗ್ಬೇಕು ಆಡಳಿತ ಅಂದ್ರೆ. ಈ ರೀತಿ ಜನರಿಗೆ ಸಮಸ್ಯೆಗಳನ್ನ ಅರ್ಥಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು, ಈಗ ಕೋಟಗಲ್ ಗ್ರಾಮದ್ದು ಈಗ ನನ್ನ ಹತ್ರ ಇಲ್ಲಿದೆ. ಇವತ್ತು ದಾಖಲೆಗಳು ಕಳುವಾಗ್ತಕ್ಕಂಥದ್ದು ಬಹುಶಃ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು 95% ದಾಖಲೆಗಳು ಸಿಗ್ತವೆ ಅಂತ. ಬಹುಶಃ ಎಲ್ಲಿ ಸಿಗ್ತವೆ ಅಂದ್ರೆ, ಎಲ್ಲಿ ಕಂದಾಯ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಮುಖಾಂತರ ಆಯೋಜಿಸಿರ್ತಕ್ಕಂಥ ಈ ಒಂದು ಕಂದಾಯ ಗ್ರಾಮದ ಹಕ್ಕನ್ನು ನೀಡ್ತಕ್ಕಂಥ ಒಂದು ಅಭಿಯಾನದ ಪ್ರಾರಂಭ. ಈ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇವತ್ತು ಇದು ರಾಂಗ್ ಇದೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲು ಅಂದ್ರೆ ಹಳೆಯದು ಇರ್ಬೇಕಿದು. ಹಾಸ್ಪಿಟ್ಲು ಆ ಕಡೆ ಇದೆ, ವೆಟರ್ನರಿ ಹಾಸ್ಪಿಟ್ಲು ಆ ಪಕ್ಕ ರೈಟ್ ಸೈಡ್ మన మా పక్క ఇంకా వస్తాం కదా రోడ్ ఆ పక్క వచ్చిన ఇండ్లంతా అవన్నీ ఇప్పుడు దాఖలాలు కావాలి. ఎగువ కాలనీలు ఉండరా, కాలనీ వాళ్ళందరిది పెద్ద దాఖలాలు లేదు, అవన్నీ దాఖలాలు ಸಿಗ್ತಾయి. ಕಾಕ చెప్తా ఉండదు ಎಲ್ಲ ಆಗ್ಬೇಕಾಗಿದೆ. ಈಗಾಗಲೇ 3 ತಾಲೂಕುಗಳು ಪೂರ್ಣ ಆಗಿದೆ. ಪ್ರಾರಂಭದಲ್ಲಿ ಮಾನ್ಯ ಕಂದಾಯ ಸಚಿವರು ಬಂದರು, ನಾವು ಗುಡಿಬಂಡೆಯಲ್ಲಿ ಪ್ರಾರಂಭ ಮಾಡಿದ್ವಿ, ಅಲ್ಲಿ 100ಕ್ಕೆ 100 ಆಗಿದೆ. ಚಿಕ್ಕಬಳ್ಳಾಪುರ ಆಗಿದೆ ಮತ್ತು ಗೌರಿಬಿದನೂರು ಆಗಿದೆ. ಇನ್ನು ಉಳಿದಂತ ತಾಲೂಕುಗಳು ಆಗಬೇಕು.
ನಮ್ಮ ತಾಲೂಕು ದೊಡ್ಡ ತಾಲೂಕು ನಮ್ಮ ತಾಲೂಕಿನಲ್ಲೂ ಆಗಬೇಕು. ಈ ರೀತಿಯಾಗಿ ಇವತ್ತು ದೊಡ್ಡ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಭಿಯಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಕೆರೆಗಳ ಒತ್ತುವರಿ ನಿರಂತರವಾಗಿ ತಮ್ಗೆಲ್ರಿಗೂ ಗೊತ್ತಿದೆ. ಏನು ಇವತ್ತು ಸರ್ವೇಯರ್ಸ್ ಇದ್ದಾರೆ, ಅವರು ಇವತ್ತು ಇರಬೇಕಾಗತ್ತೆ, ಅವ್ರು ಇಲ್ಲದೆ ಇದ್ರೆ ಆಗೋದಿಲ್ಲ. ಈಗ ಅವ್ರದ್ದು ಇವತ್ತು ಸ್ಟ್ರೈಕ್ ಏನ್ ಕಾಲ್ ಆಫ್ ಆಯ್ತಾ? ಇನ್ನ ಇಲ್ಲ. ಸರ್ವೇಯರ್ ಇವತ್ತು ಪರವಾನಗಿ ಭೂಮಾಪಕರು ಅವರು ಇವತ್ತು ಸ್ಟ್ರೈಕ್ ಕೂತಿದ್ದಾರೆ. ನಮ್ಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ನಮಗೆ ಸಕ್ರಮ ಮಾಡಬೇಕು, ನಮಗೆ ಹೆಚ್ಚು ಇನ್ನ ಅದಕ್ಕೆ ಇದು ಕೊಡಬೇಕು, ನಮಗೆ ಇನ್ಸೆಂಟಿವ್ ಕೊಡಬೇಕು, ಮತ್ತೊಂದು ಕೊಡಬೇಕು ಅಂತ ಹೇಳಿ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಈ ರೀತಿ ಏನಾದ್ರೂ ಒಂದು ಕೆಲಸ ಕೈಗೆತ್ಕೊಂಡ್ರೆ ಏನಾದ್ರೂ ಒಂದು ಅದಕ್ಕೆ ಸಮಸ್ಯೆ ಉದ್ಭವ ಆಗ್ತಾ ಇರ್ತದೆ. ಇವನ್ನೆಲ್ಲ ಬರೆಯಿಸ್ಕೊಂಡು ನಾವು ಈ ಕೆಲಸಗಳು ಮಾಡುವಂಥದ್ದು ಆಗ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ದರಖಾಸ್ತು ಪೋಡಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ತಸ್ತದಿಂದ ನೀವು ಹಕ್ಕುಪತ್ರ, ನೋಂದಣಿ, ಈ ಸ್ವತ್ತು, ಈ ಮೂರನ್ನು ಜೊತೆಗೆ ಪಡೆಯುವಂತ ದೂರ ಬಹಳ ಹತ್ರ, ಆ ಕಾಲ ಬಹಳ ಹತ್ರ ಇದೆ ಅಂತ ಒಂದು ಕೆಲಸಕ್ಕೆ ತಾವೆಲ್ಲ ಸಾಕ್ಷಿಗಳಾಗಿದ್ದೀರಾ. ವಿಶೇಷವಾಗಿ ಕೂಟಗಲ್ ಗ್ರಾಮ ಪಂಚಾಯಿತಿ ನಮ್ಮ ಸ್ಮರಣೆಯಲ್ಲಿ ಉಳಿಯುವಂತಹದ್ದು. ಯಾಕಂದ್ರೆ ಇಡೀ ಜಿಲ್ಲೆಯ ಪ್ರಾರಂಭ ಇಲ್ಲಿಂದ ಆಗ್ತಾ ಇದೆ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಮರಣೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮ. ಸೊ ಇಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಬರ್ತದೆ. ಅವ್ರ ಕೆರೆ ಒತ್ತುವರಿ ಮಾಡಿದ್ದಾರೆ, ಇವ್ರ ಕೆರೆ ಒತ್ತಿ ಮಾಡೋದಿಲ್ಲ ಅಂದ್ರೆ ಯಾರು ಬಾಯ್ ಬಿಡಲ್ಲ. ಅಂದ್ರೂ ಒಟ್ಟಿಗೆ ಸೇರ್ಕೊಂಡು ದುಂತಾ ఉంటారు. గలాట్లు పడినప్పుడు వచ్చి వాడు చెరువులో దుంతాడు, బోరేసినాడు, ఇంకోటి పంట పెట్టినాడు, దాన్ని పీక్కోవాలా, దాన్ని సర్వీస్ చేయాలా అని చెప్పి ఆపద అందరూ వస్తారు. లేదంటే అందరూ కలుసుకొని అందరూ దున్నుకొని ఉంటాం. ಇದು ಇವತ್ತಿರ್ತಕ್ಕಂಥ ಸಮಸ್ಯೆ. ಇವತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಕಾರಣ ಯಾಕೆಂದ್ರೆ ತಮಗೆ ಗೊತ್ತಿದೆ, KC ವ್ಯಾಲಿಯ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಇವತ್ತು ನಾವು ನಮ್ಮ ಅಂಬಾಜಿದುರ್ಗ ಹೋಬಳಿಗೂ ತರ್ತಾ ಇದ್ದೀವಿ, ಎಲ್ಲ ಹೋಬಳಿಗೂ ತರ್ತಾ ಇದ್ದೀವಿ. ಈಗ ಅದರಲ್ಲಿ 50 ಕೆರೆ 2ನೇ ಹಂತದಲ್ಲಿ ಮತ್ತು HN ವ್ಯಾಲಿ 3ನೇ ಹಂತದಲ್ಲಿ 119 ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಅಂಬಾಜಿದುರ್ಗ ಹೋಬಳಿಯಲ್ಲೂ ತುಂಬುತ್ತೆ ಮತ್ತು ಎಲ್ಲ ಹೋಬಳಿಗಳಲ್ಲೂ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬಹಳಷ್ಟು ಜಮೀನು ಆಶ್ರಯಕ್ಕೆ ಗುರುತಿಸಿದ್ದಾರೆ. ಕೆಲವು ಕಡೆ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗ್ತೀರಾ, ಬೇರೆಯವ್ರಿಗೆ ಮಂಜೂರಾಗಿರುವಂತ ಜಾಗ, ದಾಖಲೆಗಳಲ್ಲಿ ಬದಲಾವಣೆ ಆಗದೆ ಇರ್ತಕ್ಕಂಥ ಜಾಗಗಳನ್ನ ಆಶ್ರಯ ಯೋಜನೆಗೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕಳಿಸಿ ಮಂಜೂರು ಮಾಡಿಸಿರುವಂತ ಉದಾಹರಣೆಗಳಿದ್ದಾವೆ. ಇನ್ನು ಕೆಲವು ಕಡೆ ಅಲ್ಲಿ ಜಾಗನೇ ಸೂಕ್ತ ಇರೋದಿಲ್ಲ, ಅದನ್ನ ಹೋಗಿ ಮಂಜೂರು ಮಾಡಿಸಿರುವಂತ ಕೆಲಸಗಳಾಗಿದ್ದಾವೆ. ಇವೆಲ್ಲ ಇವತ್ತು ಮತ್ತೊಂದು ಸತಿ ಸರ್ವೆ ಆಗ್ಬೇಕಾಗತ್ತೆ. ಇದು ವಾಸದ ಉದ್ದೇಶಕ್ಕೆ ಯೋಗ್ಯ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸನೂ ಆಗಬೇಕಾಗಿದೆ. ಇದಕ್ಕೂ ಕೂಡ ನಮಗೆ ಸರ್ವೇಯರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಆನಂದ್, ಇದಕ್ಕೂ ಸರ್ವೇಯರ್ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಕೂಡ ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ 3 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀವಿ. ತಹಸೀಲ್ದಾರು ಅವರು ಮಾತಾಡ್ತಾನೆ ಇದ್ದಾರೆ, ಆದರೆ ಕೆಲವು ಸರ್ವೆ ಆಗಿದ್ದಾವೆ, ಕೆಲವು ಆಗಿಲ್ಲ. ಇದು ದೊಡ್ಡ ಸಮಸ್ಯೆಯಾಗಿ ಇವತ್ತು ನಮ್ಮ ಮುಂದೆ ಕೂತಿದೆ. ಇನ್ನ ಇದ್ರ ಜೊತೆಗೆ ಹೊಸ ತಾಲೂಕು ಕಚೇರಿಗೆ 94ನೇ ಇಸ್ವಿಯಲ್ಲಿ ಸ್ಥಳಾಂತರಗೊಂಡಂತ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನ ಮನಸೋ ಇಚ್ಛಾ ಚೀಲಗಳಿಗೆ ತುಂಬಿಸಿ ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ಈ ಬೇರೆ ಏನು ಡಿಸ್ಕಾರ್ಡ್ ಏನೋ ತಿರಸ್ಕಾರ ಮಾಡ್ತಕ್ಕಂಥ ದಾಖಲೆಗಳ ಜೊತೆಯಲ್ಲಿ ಏನಾದರೂ ಸೇರಿದ್ರೆ ಅದು ಕೂಡ ಕೆಲವು ಸಿಕ್ಕಿದೆ ಅಂತ ಹೇಳಿ ತಹಸೀಲ್ದಾರ್ ಹೇಳ್ತಾ ಇದ್ರು ಸ್ಕ್ಯಾನಿಂಗ್ ಮಾಡುವಂತ ಸಂದರ್ಭದಲ್ಲಿ. ಆ ರೀತಿ ಒಟ್ಟಾರೆಯಾಗಿ ಪೂರ್ತಿ ದಾಖಲೆಗಳ ಸ್ಕ್ಯಾನಿಂಗ್ ಆದಂತ ಸಂದರ್ಭದಲ್ಲಿ ಅವೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಗ್ಬೋದು. ಆದ್ರೆ ನನಗಂತೂ 95% ಚಿಂತಾಮಣಿಯಲ್ಲಿ ಸಿಗೋದು ಡೌಟು. ಯಾಕಂದ್ರೆ ಕೆಲವು ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳು ಕೆಲವು ಮನೆಗಳಲ್ಲಿ ಎತ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ. ಇವು ಕೂಡ ನಡೆದಿದೆ. ಯಾಕಂದ್ರೆ ಆ ರೀತಿ ಅವರು ದಾಖಲೆಗಳನ್ನ ಏನ್ ಬೇಕಾದ್ರೂ ಮಾಡುವಂತ ಪರಿಸ್ಥಿತಿಯಲ್ಲಿ ನನಗೆ ಎಷ್ಟೋ ಜನ ಫೋಟೋ ತೆಗೆದು ರಾತ್ರಿ 8 ಗಂಟೆ 9 ಗಂಟೆಯಲ್ಲಿ ಏನು ರೆಕಾರ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಇರ್ತಕ್ಕಂಥದ್ದು, ಕೆಲವು ನಾಯಕರನ್ನ ಒಳಗೆ ಬಿಟ್ಟಿರ್ತಕ್ಕಂಥ ಕಾಲ ಕೂಡ ನಾವು ನೋಡಿದ್ದೇವೆ. ಆ ದಾಖಲಾತಿ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಈ ರೀತಿ ಒಂದು ಆಡಳಿತ ವ್ಯವಸ್ಥೆ ಕುಸಿದಂತ ಸಂದರ್ಭದಲ್ಲಿ ಈ ರೀತಿ ಅವ್ಯವಹಾರಗಳಾಗಿರ್ತಕ್ಕಂಥದ್ದಕ್ಕೂ ಸಾಧ್ಯತೆ ಇದೆ. ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು. ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರ್ಬೋದು. ಇವತ್ತು ಗಂಟಲು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ?
ಇವತ್ತು ಪರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ, ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 50 ಎಕರೆ ಸುಮಾರು 1000 ನಿವೇಶನಗಳು ಆಗಿದೆ. ಇನ್ನೆರಡು ತಿಂಗಳುಗಳಲ್ಲಿ ಇವು ಅವರು ಕೂಡ ಸಂಕಲ್ಪ ಮಾಡಬೇಕು. ಸಾಹೇಬ್ರ ನಿರ್ದೇಶನ ತಗೊಂಡು 1,000 ನಿವೇಶನವನ್ನ ಮುಂದಿನ 2 ತಿಂಗಳಲ್ಲಿ ಕೊಡುವಂತ ಸಂಕಲ್ಪವನ್ನ ಚಿಂತಾಮಣಿನಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಷ್ಟು ನಿವೇಶನ ರೈತರಿದ್ದಾರೋ ಅವರೆಲ್ಲರಿಗೂ ಕೊಡ್ಲಿಕ್ಕೆ ಜಾಗಗಳು ಗುರುತಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾನ್ಯ ಸಚಿವರು. ಅದನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತೇನೆ. ಜೊತೆಗೆ ಮಾನ್ಯ ಅಧ್ಯಕ್ಷರು ಹೇಳ್ತಾ ಇದ್ರು ಈಗ ತಾನೆ, ಜಿಲ್ಲೆಯಲ್ಲಿ ಸುಮಾರು 53 ಅಡಿ 9,500 ಅರ್ಜಿಗಳು ಬಾಕಿ ಇದಾವೆ ಇಡೀ ಜಿಲ್ಲೆನಲ್ಲಿ. 57 ನಮೂನೆ 57ರಲ್ಲಿ 72,000 ಅರ್ಜಿಗಳಿದಾವೆ. ಈ 57 2017ರಲ್ಲಿ 17-18ರಲ್ಲಿ ಇತ್ತೀಚೆಗೆ ಒಂದು ಹೊಸ ಅವಕಾಶವನ್ನ ಮಾಡಿಕೊಟ್ಟಂತದ್ದು. ಆ ಅವಕಾಶದಲ್ಲಿ ತಮ್ಗೆಲ್ಲ ಗೊತ್ತಿದೆ, ನಗರದ ಸುತ್ತಮುತ್ತ 5 ಎಕರೆ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ಗೋಮಾಳದ ಲಭ್ಯತೆ, ಜಾನುವಾರುಗಳಿಗೆ ತಕ್ಕಂತೆ ಗೋಮಾಳ ಲಭ್ಯ ಇಲ್ಲ ಅಂದ್ರೆ ಕೊಡಕ್ ಬರೋದಿಲ್ಲ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಯಾ ತಾಲೂಕಿನಲ್ಲಿರುವ ಅಕ್ರಮ ಸಕ್ರಮ ಸಮಿತಿ ಏನಿದೆ, ಸಕ್ರಮೀಕರಣ ಸಮಿತಿ ಏನಿದೆ, ಆ ಸಮಿತಿಗಳಲ್ಲಿ ಆದ್ಯತೆ ಮೇರೆಗೆ ಅವುಗಳನ್ನ ವಿಲೇವಾರಿ ಮಾಡುವಂತ ಕೆಲಸ ಆಗುತ್ತೆ. ಚಿಂತಾಮಣಿನಲ್ಲಿ 53ನಲ್ಲಿ 2,000 ಅರ್ಜಿಗಳಿದಾವೆ. ಈಗಾಗಲೇ ಸಾಹೇಬ್ರು ಕೊಟ್ಟಿದ್ದಾರೆ. ಪ್ರತಿ ಮೀಟಿಂಗ್ ಅಲ್ಲಿ 100-150 ಅರ್ಜಿಗಳು, ಕನಿಷ್ಠ 50ರಿಂದ 100 ಅರ್ಜಿಗಳನ್ನ ಇಡಲೇಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವರಿಗೆ ನಾವು ಕೂಡ ಸೂಚನೆ ಕೊಟ್ಟಿದ್ದೀರಿ. ಆ ಎಲ್ಲ ಅರ್ಜಿಗಳನ್ನ ನಮೂನೆ 53ಅನ್ನ ಅವರಿಗೆ ಸಾಗುವಳಿ ಚೀಟಿಗಳನ್ನ ವಿತರಣೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತೇನೆ. ವಾಸ ಮಾಡ್ತಾ ಇರುವಂತ ಅನೇಕ ಕುಟುಂಬಗಳಿಗೆ ಶಾಶ್ವತವಾದ ನೆಲೆಯನ್ನ ಕೊಡಬೇಕು, ಅಸ್ತಿತ್ವವನ್ನ ಕೊಡಬೇಕು, ಅವರಿಗೆ ಹಕ್ಕು ದಾಖಲೆಗಳನ್ನ, ಹಕ್ಕುಪತ್ರವನ್ನ ಕೊಡಬೇಕು, ನೋಂದಣಿಯನ್ನ ಮಾಡಿಸ್ಕೊಡ್ಬೇಕು, ಅವರಿಗೆ ಸ್ಪಷ್ಟವಾದ ಈಸ್ವತ್ತನ್ನ ಕೊಡಬೇಕು. ಆ ಮನೆ ಅವರಿಗೆ ನಂದಾದೀಪವಾಗಬೇಕು, ಅವರ ಮುಂದಿನ ಎಲ್ಲ ಬೆಳವಣಿಗೆಗೆ ಆ ಮನೆ ಆಧಾರವಾಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಅವತ್ತು ಇಬ್ಬರು ಗಣ್ಯರು ಹಾಗೂ ಎಲ್ಲ ಸೇರಿ ವಿಶೇಷ ಕಂದಾಯ ಗ್ರಾಮ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟರು. ಆ ಚಾಲನೆ ಕೊಟ್ಟ ನಂತರ ಅನೇಕ ಪೂರ್ವ ಸಿದ್ಧತೆಗಳನ್ನ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡಿಕೊಂಡು ಇವತ್ತು ಚಿಂತಾಮಣಿ ತಾಲೂಕಿನ ಈ ಕೋಟಗಲ್ಲು ಗ್ರಾಮ ಪಂಚಾಯಿತಿಯ ಮೂಲಕ ಇಡೀ ಜಿಲ್ಲೆಯ ವಿಶೇಷ ಕಂದಾಯ ಗ್ರಾಮ ಅಭಿಯಾನಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಲಿಕ್ಕೆ ವಿದ್ಯುಕ್ತವಾಗಿ ಅದರ ಚಾಲನೆಯನ್ನ ಅಳತೆ ಕಾರ್ಯ ಪ್ರಾರಂಭಿಸುವ ಮೂಲಕ ಇವತ್ತು ನಾವು ಕೊಡೋದಕ್ಕೆ ಸಂಕಲ್ಪ ಮಾಡಿದ್ದೇವೆ. ಮಾನ್ಯ ಈ ಒಂದು ಐತಿಹಾಸಿಕವಾದಂತ ಒಂದು ಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇದೆ. 30-40 ವರ್ಷಗಳಿಂದ ಆಗದೇ ಇರುವಂತಹ ಎಲ್ಲ ಕೆಲಸಗಳಿಗೆ ಒಂದು ಅಂತಿಮ ಸ್ವರೂಪವನ್ನು ಕೊಟ್ಟು ಆ ಎಲ್ಲ ಕೆಲಸಗಳು ಒಂದು ಸಾರ್ವಜನಿಕವಾಗಿ ಪ್ರತಿ ನಾಗರಿಕರಿಗೆ ತಲುಪುವ ನಿಟ್ಟಿನಲ್ಲಿ ಕರಾರುವಾಕಾದಂತ ಒಂದು ಆಡಳಿತ ವ್ಯವಸ್ಥೆಯನ್ನು ತಂದು ಅನುಷ್ಠಾನ ಮಾಡುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಜಿಲ್ಲಾಧಿಕಾರಿಯಾಗಿ ಇಂಥ ಕಾಲಘಟ್ಟದಲ್ಲಿ ಕೆಲಸ ಮಾಡುವಂತದ್ದು, ಮತ್ತೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಅನೇಕ ಸಹೃದಯರನ್ನು ಹೊಂದಿರತಕ್ಕಂಥ, ನಾಗರಿಕರ ಜನಸ್ನೇಹಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ, ಮಾನ್ಯ ಉಸ್ತುವಾರಿ ಸಚಿವರಂತಹ ನೇತೃತ್ವ ಹೊಂದಿರತಕ್ಕಂಥ ಎಲ್ಲ ಶಾಸಕರ ಸಹಕಾರ ಸಲಹೆ ಇಂತಹ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಹದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿ, ನೋಡಿ ಅನೇಕ ಯೋಜನೆಗಳು, ಅದರಲ್ಲಿ ಮೊದಲನೇದಾಗಿ ಕಂದಾಯ ಗ್ರಾಮ. ಇಡೀ ರಾಜ್ಯದಲ್ಲಿ ಅತ್ಯಧಿಕ ಕಂದಾಯ ಗ್ರಾಮ ಯೋಜನೆ ಅಡಿನಲ್ಲಿ ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆ. ಸುಮಾರು 30,000 ಮನೆಯನ್ನ ಗುರುತಿಸಿದ್ದಾರೆ.
ಸಾಹೇಬ್ರ ಸಂಕಲ್ಪದಂತೆ ನಾವು ಒಂದು ವಿಶೇಷ ಅಭಿಯಾನವನ್ನ ಪ್ರತಿ ಹಳ್ಳಿಗೆ ಜನವಸತಿ ಪ್ರದೇಶಕ್ಕೆ ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ PDO ಇವರ ತಂಡವನ್ನ ಕಳಿಸಿ ಪ್ರತಿ ಮನೆ ಅಳತೆಯನ್ನ ಮಾಡಿ ಸುಮಾರು 1,04,000 ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು ಇದು ಚರಿತ್ರೆಯಲ್ಲಿ ಅಮರವಾಗಿ ಉಳಿಯುವಂತಹ ಒಂದು ಕೆಲಸ. ಆ ಕೆಲಸವನ್ನ ಜಿಲ್ಲೆನಲ್ಲಿ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಏನ್ ಮಾಡ್ತೀವಿ ಇದರಲ್ಲಿ? ಒಂದು ಗ್ರಾಮ ಠಾಣದ ವ್ಯಾಪ್ತಿ ಏನಿದೆ ಅದರ ವಿಸ್ತರಣೆ ಆಗಿಲ್ಲ. ಅನಧಿಕೃತವಾಗಿ ಅನೇಕ ಮನೆಗಳು ಗ್ರಾಮ ಠಾಣದ ಹೊರಗಡೆ, ಅದು ಸರ್ಕಾರಿ ಜಾಗ ಇರಲಿ ಅಥವಾ ಖಾಸಗಿ ಜಾಗ ಇರಲಿ, ಅಲ್ಲಿ ನಾವು ಕಟ್ಕೊಂಡು ಬಂದಿದ್ದೇವೆ. ದಶಕಗಳಿಂದ ಮನೆಗಳನ್ನ ಕಟ್ತಿದ್ದೇವೆ. ಅದ್ಯಾವುದೋ ಒಂದು ಹೌಸ್ ಲಿಸ್ಟ್ ಅಂತೇಳಿ ಆ ಒಂದು ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದೇವೆ. ಬಿಟ್ರೆ ಯಾವುದೇ ಸವಲತ್ತಿಲ್ಲ, ಸೌಲಭ್ಯ ಇಲ್ಲ, ಹೊಸ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಈ ಸ್ವತ್ತಿಲ್ಲ, ಹಕ್ಕುಪತ್ರ ಇಲ್ಲ. ಈ ರೀತಿಯ ಸ್ಥಿತಿಯನ್ನ ನಾವು ತಲುಪಿದ್ವಿ. ಈಗ ಮೊದಲನೇ ಬಾರಿಗೆ ಅಷ್ಟೂ ಜನವಸತಿ ಪ್ರದೇಶಗಳನ್ನು ಸೇರಿ ಸಮಗ್ರವಾದ ಅಳತೆ ಕಾರ್ಯ ಮಾಡಿ ರಸ್ತೆ, ಪ್ರತಿ ಮನೆಯ ವಿಸ್ತೀರ್ಣ, ಆ ಪ್ರತಿ ಮನೆಗೂ ಕೂಡ ಹಿತ್ತಲು ಮತ್ತೆ ಮುಂದೆ ಅಂಗಳ ಅದನ್ನೂ ಒಳಗೊಂಡಂತೆ, ಬರೀ ಮನೆ ಮಾತ್ರ ಅಷ್ಟೇ ಅಲ್ಲ, ಆ ಮನೆಗೆ ಬೇಕಾಗಿರುವ ಸಮಗ್ರವಾದಂತ ಜಾಗ, ಆ ಮನೆಗೆ ಬೇಕಾಗಿರುವಂತ ಕೊಟ್ಟಿಗೆ ಇರ್ತಕ್ಕಂಥ ಜಾಗ ಇದ್ರೆ, ಅಂಗಳ ಇರ್ತಕ್ಕಂಥ ಜಾಗ ಇದ್ರೆ, ಹಿತ್ತಲಿದ್ದ ಜಾಗ ಇದ್ರೆ, ಇವೆಲ್ಲವನ್ನೂ ಸೇರಿಸಿ ಸಮಗ್ರವಾಗಿ ಒಂದು ಮನೆಗೆ ಅಸ್ತಿತ್ವವನ್ನು ಕೊಡುವಂತ ಸಮಗ್ರ ಅಳತೆ ಕಾರ್ಯವನ್ನ ನಾವು ಮಾಡೋರಿದ್ದೇವೆ. ಇದು ಒಂದು ಭಾಗ. ಎರಡನೇದು, ನಮ್ಮ ಅನೇಕ ಇಲಾಖೆಗಳು ಒಂದು ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಶಾಲೆಗಳಿದಾವೆ, ಅಂಗನವಾಡಿಗಳಿದಾವೆ, ಆಟದ ಮೈದಾನಗಳಿದಾವೆ, ಸಮುದಾಯ ಭವನಗಳಿದಾವೆ, ಆಸ್ಪತ್ರೆಗಳಿದಾವೆ, ಕಣಗಳಿದಾವೆ. ಈ ರೀತಿ ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಲ್ಪಡುವ ಎಲ್ಲ ಜಾಗಗಳಿಗೆ ಸ್ಪಷ್ಟವಾದ ಅಳತೆಯನ್ನ ಮಾಡಿ ಎಷ್ಟು ನಿಖರವಾದ ವಿಸ್ತೀರ್ಣವನ್ನ ಗುರುತು ಹಾಕಿ ಆ ಇಲಾಖೆಗಳಿಗೆ ಶಾಶ್ವತವಾಗಿ ಹಸ್ತಾಂತರ ಮಾಡುವಂತ ಆ ಕೆಲಸವನ್ನು ಕೂಡ ಈ ಕಂದಾಯ ಗ್ರಾಮದ ಭಾಗವಾಗಿ ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಸುಮಾರು ಹೊಸದಾಗಿ 1700 ಹೊಸ ಉಪ ಕಂದಾಯ ಗ್ರಾಮಗಳನ್ನ ಈಗ ಸೃಜನೆ ಮಾಡ್ತೀವಿ. ಮುಂದಿನ 8 ರಿಂದ 10 ತಿಂಗಳಲ್ಲಿ ಈ ಕಾರ್ಯಕ್ರಮ ಆದ್ಮೇಲೆ ಅಷ್ಟೋ ಗ್ರಾಮಗಳನ್ನ ಸೃಜನೆ ಮಾಡ್ತೇವೆ. ಸುಮಾರು 1,04,000 ನಾಗರಿಕರಲ್ಲಿ ಕನಿಷ್ಠ 1 ಲಕ್ಷ ನಾಗರಿಕರಿಗೆ ಹಕ್ಕುಪತ್ರಗಳನ್ನ ಕೊಟ್ಟು ಅವರಿಗೆ ನಾವೇ ಸಬ್ ರಿಜಿಸ್ಟ್ರಾರ್ ಇಲಾಖೆಗೆ ಕರ್ಕೊಂಡು ಹೋಗಿ ಅವರಿಗೆ ನೋಂದಣಿ ಪತ್ರವನ್ನು ಕೂಡ ಮಾಡಿಸಿ ಅವರಿಗೆ ಅಲ್ಲೇ ಈ ಸ್ವತ್ತನ್ನು ಕೂಡ ತೆಗೆದು ಅವರಿಗೆ 3 ದಾಖಲೆಗಳನ್ನು ಒಳಗೊಂಡಂತೆ ಒಂದು ಫೈಲ್ ಅನ್ನ ಮಾಡಿ ಇದೇ ತರ ವೇದಿಕೆ ಕಾರ್ಯಕ್ರಮದ ಮೂಲಕ ತಮಗೆ ಕೊಡುವಂತಹದ್ದು ಯೋಜನೆಯ ಆಶಯ ಇದೆ. ಆ ಕಾರ್ಯವನ್ನ ಮಾನ್ಯ ಸಚಿವರ ನೇತೃತ್ವದಲ್ಲಿ, ಆಯಾ ಶಾಸಕರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ.